ಅಲ್ಲಿ ಭಕ್ತಿಯಲ್ಲಿ ಭಯ ಇಲ್ಲ, ಭಕ್ತಿಯೇ ಪ್ರಾಧಾನ್ಯ. ಶಿವ ಮತ್ತು ನೀವು ದೇವಸ್ಥಾನ ಗರ್ಭಗುಡಿ ಬಾಗಿಲು ಯಾವುದು ಅಡ್ಡ ಬರೋದಿಲ್ಲ. ತಾನು ಪೂಜೆ ಮಾಡೋ ಶಿವ ತನ್ನೊಳಗೆ ಇದ್ದಾನೇನೋ ಅರಿವನ್ನಿಟ್ಟುಕೊಂಡು ಅವನನ್ನು ಅರಿಲಿಕ್ಕೆ ತಾನೇ ಸೃಷ್ಟಿ ಮಾಡಿದ ಇಷ್ಟ ಪಂಚಭೂತ ಧಾತುಗಳಿಂದ ಮಾಡಿದ ಲಿಂಗವನ್ನು ತಾನಿಟ್ಟು ಅನುಷ್ಠಾನ ಮಾಡಿ ತಾನು ಆ ಲಿಂಗದೊಳಗೆ ಮನಸ್ಸನ್ನು ನಿಲ್ಲಿಸಿ ಆ ಮನಸ್ಸನ್ನು ಚಿಂತನೆಗೆ ಒಳಪಡಿಸಿ ವಚನಾಮೃತನೂ ಚಿಂತನೆಗೆ ಒಳಪಡಿಸಿ ಆ ಚಿಂತನೆಯನ್ನು ಬುದ್ಧಿಯಲ್ಲಿ ಅಧ್ಯಯನ ಮಾಡಿ ಕೊನೆಗೆ ಮನಸ್ಸು ಚಿತ್ತ ಬುದ್ಧಿಯನ್ನು ಜೀವದಲ್ಲಿ ಲಯ ಮಾಡಿ ಜೀವವನ್ನು ಜ್ಞಾನದ ಮೂಲಕ ಇನ್ಫೈನೆಟ್ಟಿಗೆ ತಗೊಂಡು ಹೋಗಿ ಮಹಾಲಿಂಗದೆಡೆಗಿನ ದೊಡ್ಡ ಯಾತ್ರೆ. ಇದು ಅನುಭವ ಮಂಟಪದ ಬಸವಣ್ಣ ಕೊಟ್ಟ ಸ್ಟ್ಯಾಂಡರ್ಡ್ ದಾರಿ. ಅಲ್ಲಿ ನೀನೇನು ತಿಂದು ಏನು ಬಿಟ್ಟು ಅದೆಲ್ಲ ಮುಖ್ಯ ಅಲ್ಲ. ಅಲ್ಲಿ ಶಿವ ಭಾವ ಪ್ರಾಧಾನ್ಯ, ಭಾವಪ್ರಿಯ, ಶಾಸ್ತ್ರ ಪ್ರಾಧಾನ್ಯ ಅಲ್ಲ. ಅದೇ ನೀವು ಶಾಸ್ತ್ರೋಕ್ತವಾಗಿ ಶಾಸ್ತ್ರದ ಆಧಾರವನ್ನಿಟ್ಕೊಂಡು, ಅದೊಂದು ಮೂಢನಂಬಿಕೆ ಅಲ್ಲ, ಆಧಾರವನ್ನಿಟ್ಕೊಂಡು ಅವರ ಆಚರಣೆ ಅಂಥ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲು ಡಿಸೈಡ್ ಮಾಡ್ಬೋದು. ನನಗೆ ನನ್ನ ಮನಸ್ಸಿಗೆ ಇದೆಲ್ಲ ಇಷ್ಟ ಇಲ್ಲ, ಅಲ್ಲಿ ಯಾರು ಬೋರ್ಡಾಗಿ ಕರಿಯಲ್ಲ ಅಣ್ಣ ಬಾ ಅಂತ ಹೇಳಿ, ಅಲ್ಲಿಗೆ ಹೋಗೋದು ಅವಾಯ್ಡ್ ಮಾಡಿ. ನೀನು ನಿಮ್ಮ ಮನೇಲಿ ಕೂತು ಭಕ್ತಿ ಪ್ರಾಧಾನ್ಯದಲ್ಲಿ ಪೂಜೆ ಮಾಡಿ. ಇದನ್ನೇ ಅಲ್ಲ ಬಸವಣ್ಣ ಹೇಳಿದ್ದು. ಬಸವಣ್ಣ ಯಾವ ಶಿವ ದೇವಸ್ಥಾನನೂ ಒಡೆದು ಹಾಕಿಲ್ಲ, ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಅವರೆಲ್ಲರಿಗೂ ಸಮಾನತೆಯನ್ನೇ ಶ್ರೇಷ್ಠ ಅಂತ ಬಸವಣ್ಣ ಭಾವಿಸಿದ್ರು. ಸತ್ಯ ಸಮೇತ ಅದನ್ನು ಒಪ್ಪಿದ್ರು. ಈಗ ನಾವು ನಮ್ಮ ಆಶ್ರಮದಲ್ಲಿ ಎಲ್ಲರಿಗೂ ಮನಸ್ಸನ್ನೇ ಶುಭ್ರವಾಗಿಟ್ಕೊಳೋ ಸಿದ್ಧಾಂತವನ್ನು ನಂಬಿದವನ್ನ, ಸತ್ಯಂ ವದ ಧರ್ಮಂ ಚರ. ಆ ನಂಬಿಕೆ ಇಟ್ಕೊಂಡು ನೀನು ಎಲ್ಲೇ ಹುಟ್ಟಿರು, ನೀನು ಸ್ನಾನ ಮಾಡಿದ್ಯೋ, ನೀನು ಇಂಥ ಅನ್ನ ತಿಂದಿದ್ಯೋ, ಬಿರಿಯಾನಿ ತಿಂದಿದ್ಯೋ, ನಾನು ಯಾವುದೂ ಕೇಳಲ್ಲ. ನಾನು ಕೇಳೋದಿಷ್ಟೇ, ನೀನು ಒಳ್ಳೆ ಮನುಷ್ಯ ಆಗ್ತೀಯೋ, ಓಪನ್ ಯೂನಿವರ್ಸಿಟಿ ಒಳಗೆ ಬಾ, ತೆಗೆದಿದೆ ಬಾಗಿಲು. ಹಾಗಾಗಿ ನಮ್ಮ ಆಶ್ರಮದಲ್ಲಿ ಎಲ್ಲೂ ಗರ್ಭಗುಡಿ ಇಡಲಿಲ್ಲ. ಯಾಕೆ? ಅದು ಇನ್ಫೈನೆಟ್. ಅವನಿಗೆ ನಾನು ಹೇಗೆ ಗರ್ಭಗೃಹ ಕಟ್ಟಲಿ? ನನ್ನ ಕೈಲಿ ಸಾಧ್ಯ ಇಲ್ಲ ಅಲ್ಲ. ಮತ್ತು ಬಿಲ್ಡಿಂಗ್ ಕಟ್ಟಿದ್ದೀರಲ್ಲ, ಬಿಲ್ಡಿಂಗ್ ಕಟ್ಟಿದ್ದು ನಾವು ನೆನೀಬಾರ್ದು ಅಂತ, ಭಕ್ತರು ನೆನೀಬಾರ್ದು ಅಂತ ಕಟ್ಟಿರೋದು. ದೇವರಿಗೆ ನೆನೆಯುವುದು ಹೇಗೆ? ಗಂಗಾಧರನಿಗೆ ನೆನೆಸೋದು ಯಾವ ಮಳೆಯಿಂದ ಸಾಧ್ಯ? ಲಾಜಿಕಲಿ ಥಿಂಕ್ ಮಾಡುವ. ಗಂಗೆಯನ್ನು ಧಾರಣೆ ಮಾಡಿದ ಸದಾಶಿವನ ತಲೆ ಯಾವತ್ತೂ ಚಂಡಿಯೇ. ಅವನನ್ನು ನಾನು ಹೇಗೆ ಕೊಡೆ ಹಿಡೀಲಿ ಅವನಿಗೆ? ಅದರಷ್ಟು ಮೂರ್ಖತನ ಇನ್ನೊಂದುಂಟ. ಮತ್ತು ಶಿವನಿಗೆ ನಾನು ನೈವೇದ್ಯ ಮಾಡಿದ್ದೀನಿ, ಅದು ಇನ್ನೂ ಹೇಳ್ತೀನಿ. ಅದಕ್ಕೆ ಶಿವನಿಗೆ ನಾನು ನೈವೇದ್ಯ ಮಾಡಲಿಕ್ಕೆ ಸಾಧ್ಯವ? ಇಡೀ ಜಗತ್ತಿಗೆ ಅನ್ನ ಹಾಕೋ ಅನ್ನಪೂರ್ಣೆಗೆ ಜೀವನ ಕೊಟ್ಟವನು ಅವನು ಪುಣ್ಯಾತ್ಮ. ಅವನಿಗೆ ನಾನು ಇಡೋ ಅನ್ನ ಎಲ್ಲಿ ಕಾಣುತ್ತದೆ? ಆರತಿ ಮಾಡಿದೆ ಅಂತ ಇಟ್ಕೊಳ್ಳೋಣ ಈಶ್ವರಂಗೆ. ಸೂರ್ಯಚಂದ್ರಾದಿಗಳನ್ನು ನಕ್ಷತ್ರಾದಿಗಳನ್ನು ಬೆಳಕು ಚೈತನ್ಯ ಮೂರ್ತಿಗೆ ನಾನೊಂದು 4 ಆರತಿ ಹಿಡ್ಕೊಂಡು ಮಾಡಿದ್ರಿ, ಇಸ್ ಇಟ್ ಪಾಸಿಬಲ್ ಅಲ್ವಾ? ಅವನಿಗೆ ನಾನು ದೇವಸ್ಥಾನ ಕಟ್ಟು ಮಂಚ ಇಟ್ಟೆ ಅಂತ ಅಂದ್ಕೊಳ್ಳುವ ಸಾಧ್ಯವಾದು? ಅತ್ಯಾತಿಷ್ಠ ದಶಾಂಗುಲ ಆಕಾಶ ತತ್ವವನ್ನು ಮೀರಿದ ಚಿದಂಬರನಿಗೆ ನಾನು ಹೋಗಿ ಪಲ್ಲಕ್ಕಿ ಉತ್ಸವ ಮಾಡ್ತೀನಿ. ಪಾಸಿಬಲ್? ನಾಟ್ ಪಾಸಿಬಲ್. ಹಾಗಾದ್ರೆ ಇದೆಲ್ಲ ಮಾಡುವುದೇನು? ನಮಗೆ ಆ ದೊಡ್ಡ ತತ್ವವನ್ನು ನೋಡಲಿಕ್ಕಾಗದಿದ್ದಾಗ ಅವನ ರೂಪಕಗಳನ್ನು ಮಾಡಿ ಅದರಲ್ಲಿ ಅವನನ್ನು ಸೇವೆ ಮಾಡಿ ಆ ಇನ್ಫೈನೆಟ್ಟನ್ನು ಫೈನೆಟ್ಟಲ್ಲಿ ನೋಡೋ ಪ್ರಯತ್ನ ಅಷ್ಟೇ ಇದೆ. ನಾನು ಅನ್ನ ಇಟ್ಟ ಇಲ್ಲ ಅಂದರೆ ಶಿವನಿಗೆ ಶುಗರ್ ಬರುತ್ತೆ, ಬಿ ಪಿ ವೇರಿ ಆಗುತ್ತಿಲ್ಲ. ನಾನು ನೀರು ಹಾಕಲಿಲ್ಲ ಅಂದರೆ ಶಿವನಿಗೆ ಪಿಯರ ಸ್ನಾನ ಇಲ್ಲ ಅನ್ನೋದಿಲ್ಲ. ಸ್ವಯಂ ಗಂಗೆಯನ್ನು ಧಾರಣೆ ಮಾಡಿದವು ಅಲ್ವಾ? ನಾವು ಮತ್ತೆ ತಾಂಬೂಲಂ ಸಮರ್ಪಯಾಮಿ, ವಿಷವನ್ನು ಧಾರಣೆ ಮಾಡಿದಾನಂತೆ ಕಂಠದಲ್ಲಿ. ಕಂಠದಲ್ಲಿ ಜಗತ್ತಿನ ಮಹಾವಿಷವನ್ನು ಧಾರಣೆ ಮಾಡಿದ ಸದಾಶಿವನಿಗೆ ನಾನಿಟ್ಟ ಪಾನಬೀಡ ಎಲ್ಲಿ ತಲುಪುತ್ತೆ? ಅಗೋರಿಗಳು ಅವನನ್ನು ಗಾಂಜೆ ಇಟ್ಟು ತೃಪ್ತಿಪಡಿಸ್ಲಿಕ್ಕೆ ನೋಡ್ತಾರೆ. ಶಾಸ್ತ್ರ ಕಲಿತವರು ತಾಂಬೂಲಂ ಸಮರ್ಪಯಾಮಿ ಅಂತಾರೆ. ಇನ್ನೊಂದಿಷ್ಟು ಜನ ಸ್ಮಶಾನ ವಿದ್ಯೆ ಕಲಿತವರು ಶಿವನಿಗೆ ಮದ್ಯವನ್ನು ನೈವೇದ್ಯ ಇಡ್ತಾರೆ. ಭಯಂಕರ ಆರ್ಥೋಡಾಕ್ಸ್ ಶಾಸ್ತ್ರಗಳನ್ನು ಕಲಿತವರು ಕ್ಷೀರವನ್ನು ನೈವೇದ್ಯ ಇಡ್ತಾರೆ. ಶಿವ ನ್ಯೂಟ್ರಲ್ ಗೇರೆ ಯಾವತ್ತು.